ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗೇ ಇದ್ದೀರಾ ಅಂತಂದು ಬೆಳಗಿನ ಶುಭೋದಯ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಬಲಸಿಮೆ ಹುಡುಗಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ಲಿ ನನ್ನ ಚಾನಲ್ನ. ಇವತ್ತೇನೇನು ಕೆಲಸ ನೋಡೋಣ ಬನ್ನಿ ಸ್ನೇಹಿತರೆ. ನಮ್ಮಮ್ಮ ಬೆಳಿಗ್ಗೆನೇ ಬಟ್ಟೆ ಅಂದರೆ ಬಟ್ಟೆ ಅಲ್ಲ, ಎಲ್ಲ ಚಾಪೆ, ಬೆಡ್ಶೀಟು, ತಿರ್ಗಾ ತಲೆಮುಟ್ಟೆ ಬಟ್ಟೆ ಎಲ್ಲವೂ ಒಗೆಯಕತ್ತೈತೆ. ರೊಗ್ಗು ನೆನಿಕೆ ಐತೆ. ಈಗ ನಮ್ಮ ಅಪ್ಪಾಜರು ಅವರವು ತಂದು ತಲೆಮುಟ್ಟೆ ಬಟ್ಟೆ, ಒಂದು ಸೊಳ್ಳೆ ಪರದೆ, ತಿರ್ಗಾ ಚಾಪೆ, ನಮ್ಮದೊಂದು ಸೊಳ್ಳೆ ಪರದೆ ನೆನಿಕೆ ಐತೆ. ಅಮ್ಮಯ್ಯ ನಮ್ಮ ಒಳ್ಳೆ ಚಾಪೆ ಆಲ್ರೆಡಿ ಆರಕ್ಕೆ ಬಂದೈತಿ. ಇದೊಂದು ಚಾಪೆ ಇದು ಮಾಡುತ್ತೆ. ನಮ್ಮ ಅಪ್ಪಾಜಿ ಕಂಬಳಿ ಹೊದಿಸ್ಕೊಳ್ತಾರಲ್ಲ, ಹಾಗಾಗಿ ಆ ಕಂಬಳಿನ ನೆನಿಕಕ್ಕೆ ಬರಲ್ಲ, ಯಾಕಂದರೆ ಕರೆ ಹೋಗುತ್ತೆ, ಅದ್ರಾಗ ಇರೋದೇನಿರುತ್ತೋ ಅದು. ಹಾಗಾಗಿ ಅದನ್ನು ನೆನಿಕ್ಲಿಲ್ಲ. ಇವಿಷ್ಟೇ. ಆಮೇಲೆ ನಮ್ಮ ಅಣ್ಣರು ಈ ಬೆಡ್ಶೀಟ್ನ ರಪ ಅಂತ ಬಡಿತಾರೆ. ಯಾತಮ್ಮ ಇದು ಸಣ್ಣ ಕೊಟ್ಪಂತ ಬಾಗಿಲಾಗಿರೋದು ನೀರು ಕಂಫರ್ಟ್ ನೀರು ಕಂಫರ್ಟ್. ನಮ್ಮಮ್ಮ ಕಂಫರ್ಟ್ ಮಮ್ಮಿ. ಅಲ್ಲೆಲ್ಲೋ ನಮ್ಮ ದೊಡ್ಡಪ್ಪರು ಇದ್ರ ಹತ್ರ JCB ಏನೋ ಮಣ್ಣು ಅಳ್ತಾ ಇದೆ. ಕಣಕ್ಕೆಲ್ಲ ಅಳಿಸ್ತಾರೆ ನೈಟಿಗೆ, ಹಾಗಾಗಿ ಮಾಡ್ತಾಯಿದ್ದಾರೆ. ನಮ್ಮ ಅಣ್ಣರ ಹಾಳು ಸೊಪ್ಪು ಕಟ್ಟಕತ್ತಿದ್ದಾರೆ. ಇನ್ನು ನಾನು ಮುದ್ದೆನೇ ಮಾಡಿಲ್ಲ, ಮಾಡಬೇಕು ಅಡುಗೆನ. ಇವಾಗ ಹಬ್ಬ ಬಂದೈತಂದರೆ ಆ ಧೂಪ ಹೋಗಿ ಈ ಧೂಪ ಇದು ಮಾಡು, ನೀರು ಇದು ಹೋಗು ಅಂತ ಇರುತ್ತೆ. ನಾನು ಇದ್ರಾಗ ಸಣ್ಣದ್ರಾಗ ಒಯ್ಬೇಕ ನೋಡ್ರಿ ಸ್ನೇಹಿತರೆ. ಹಿಂಗೆ ಮಾಡುತ್ತೆ ನಮ್ಮಮ್ಮ. ಅಂದರೆ ಇಟ್ಟು ಕೊಟ್ಪನ ತಗೊಂಡೋಗಿ ತಾಂಬ ಅಂತಾನೆ ಚಿಕ್ಕ ಹುಡುಗಿಗೆ ಹೇಳ್ದಂಗೆ. ಏನು ಸಾಯ್ಬೇಕು. ತೊಟ್ಟೆಗಳು ನೀರೆಲ್ಲ ಖಾಲಿಯಾಗ್ಬಿಟ್ಟದೆ, ಸ್ವಲ್ಪ ಅದಾವೆ. ಸೊ ನಮ್ಮಮ್ಮ ಬೈಯಕತ್ತೈತೆ ನಮ್ಮ ಅಣ್ಣನ. ಫಸ್ಟ್ ಕಟ್ಗೆ ಒಡೆ ಒಯ್ಲಿ, ಆಮೇಲೆ ಇದ್ದಿದ್ದ ಕೆಲಸ ಅಂತ. ಆಫ್ ಮಾಡು ಪಕ್ಕನ. ಅಪ್ಪ ಅವನಪ್ಪ ಸ್ವಲ್ಪ ಸ್ನೇಹಿತರೆ ನೋಡಿ, ಗ್ಯಾಸಿಂದ ಎಷ್ಟು ಪ್ರಾಬ್ಲಮ್ ಅಂದರೆ ತುಂಬ ಪ್ರಾಬ್ಲಮ್. ಸಿಲಿಂಡ್ರ್ ಸರಿಯಾಗಿ ಲಾಕ್ ಆಗಲಿಲ್ಲ ಇದಕ್ಕೂ. ಅದಕ್ಕೆ ಇವಾಗ ಲಾಕ್ ಮಾಡಿ ತಣ್ಣ ಸರಿಯಾಗಿ ರೌಂಡ್ ಎಲ್ಲ ತಿರುಗಿ ಇದನ್ನು ಏನಿತ್ತೋ ಅದನ್ನು ತಿರುಗಿಸಿ ಇವಾಗ ಲಾಕ್ ಆಗಿರಬೇಕು. ನೋಡ್ತೀನಿ. ಇವಾಗ ಲಾಕ್ ಆಗಿದೆ ಸ್ನೇಹಿತರೆ. ಕರೆಕ್ಟಾಗಿ ಅದು ಯಾವ ಕಡೆಗೆ ಆ ಕಡೆಗೆ ಬಿದ್ದರೆ ಮಾತ್ರ ಕರೆಕ್ಟಾಗಿ ಲಾಕ್ ಆಗುತ್ತೆ. ಯಾವ ಕಡೆ ಇದು ಆ ಕಡೆ ಸೈಡ್ ಇತ್ತು, ಲಾಕ್ ಆಗಿರಲಿಲ್ಲ ಸರಿಯಾಗಿ. ಹಂಗೆ ಅನಿಲ ಸೋರಿಕೆ ಆಗೋದು. ಸೊ ಸರಿ ಹೋಯ್ತಿದ್ದು ಸ್ನೇಹಿತರೆ. ನಮ್ಮ ಅಣ್ಣ ಮಡಿವಾಳ ಮಾಚೆಯಿಂದ ಮೀರಿಸ್ತಾನ ಗೊತ್ತಿಲ್ಲ, ಒಟ್ಟು ಹೋಯ್ತದನ್ ರಗ್ಗ ಕ್ಲೀನಿಂಗು. ನಮ್ಮ ಕೈಲೇ ಒಯ್ಯೋಕ್ಕಾಗಲ್ಲ ಫ್ರೆಂಡ್ಸ್, ಅದಕ್ಕೆ ಇನ್ನೇನು. ಬಂದೆ ಒಂದು ನಿಮಿಷ. ಆಯಿತು. ಸ್ನೇಹಿತರೆ, ಇವನ್ನೆಲ್ಲ ಆರುಗಳನ್ನೆಲ್ಲ ತೆಗಿತೀವಿ ಈಗ. ಇನ್ನೇನು ಅವೆಲ್ಲೈತಪ್ಪ. ನಮ್ಮಮ್ಮ ಸುಮ್ಮನೆ ಯಾರಿಗೆ ಹೇಳಕತ್ತೆ ತೆಗಿ. ಈ ಥರ ಐಡಿಯಾ ಮಾಡ್ಬೇಕು, ಯಾಕಂದರೆ ಹೈಟ್ ಇಲ್ಲಲ್ಲ, ಅದೊಂದು ಪ್ರಾಬ್ಲಮ್. ಬಿತ್ತ ಎಲ್ಲವನ್ನೂ ತೆಗೆದ್ಬಿಡ್ತೀನಿ. ಇನ್ನೇನು ತೆಗೆದು ಕೆಲಸ ಏನಾದರೂ ಮಾಡಬೇಕು, ಇಲ್ಲಾಂದ್ರೆ ಅಮ್ಮ ಬೈತತೆ. ನೋಡ್ಬೇಕು ಕಣ್ತೀಯ ಅಂತ ಬೈತತೆ ಸ್ನೇಹಿತರೆ. ಏನು ಮಾಡೋದು. ಹೌಸ್ ನನಗೆ ಜಂಗಲ್ಲ. ಅಮ್ಮ ಬಿತ್ತು. ಗಣೇಶ
ನಮ್ಮ ಗಣೇಶನ ಯಾರ್ಯಾರು ಎತ್ತೆತ್ತು ಬಿಸಾಕಿದಾರೆ ಗಣೇಶ ಹಬ್ಬದಲ್ಲಿ ಗೊತ್ತಿಲ್ಲ. ತರ್ಬೇಕಾರೆ ವಿಜೃಂಭಣೆಯಾಗಿ ತರ್ತಾರೆ, ಬಿಸಾಕ್ಬೇಕಾರೆ ಎಲ್ಲ ಬೇಕಾ ಬಿಟ್ಟು ಬಿಸಾಕ್ತಾರೆ. ಅವ್ರ ದಂತ ಮುರಿಯೋದು ಎಲ್ಲ ತಲೆಗಳ್ನ ಮುರಿದಾಕೋದು ಮಾಡ್ತಾರೆ. ಎಂಥ ಜನಗಳು ಒಂದು ಸರಿ ಮೆರೆಸ್ದವ್ರ ಜನ ಒಂದು ಸರಿ ತುಳಿತಾರ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಹಬ್ಬನೇ ಸಾಕ್ಷಿ, ಸಾಕು, ಇನ್ನೇನು ಬೇಡ. ಫಸ್ಟಿಗೆ ತರ್ಬೇಕಾರೆ ಮೆರೆಸೋದು, ನೀರಿಗೆ ಹಾಕ್ಬೇಕಾರೆ ಬೀಳ್ಸೋದು ಅಂತಾರಲ್ಲ ಹಾಗೆ. ಸ್ನೇಹಿತರೆ ನೋಡಿ ನಮ್ಮ ಹಾವೇ ಹೆಚ್ಚಿ ತೆಗಿತೈತೆ. ನನಗೂ ಸಿಗಲ್ಲ ಅಂತಂದ, ಅಯ್ಯಪ್ಪ ನನಗೂ ಸಿಗಲ್ಲ ಅಂತಂದ. ಮೇಲಕ್ಕೆತ್ ಮಾವ ಅಲ್ಲ ಮಳೆ ತರ್ತೀವ ಆಮೇಲೆ ಎದಿಗೈತ ಬಂದು ಏನು ಮಾತಾ ಎದಿಗೈತ ಬಂದು ಜಾಸ್ತಿ ಇವು ವಾಜ್, ಇವು ಹಿಂದ್ಲ ಕಾಲದಲ್ಲಿ ಎಲ್ಲ ಇದು ಮಾಡಿರ್ತಾರೆ ನೋಡ್ರಿ, ಚೆನ್ನಾಗಿರ್ತವೆ. ಎಲ್ಲ ಆರ ತೆಗ್ದಿದ್ದಾಯ್ತು. ಇವನ್ನೆಲ್ಲ ತಗೊಂಡೋಗಿ ಇವಾಗ ನೆನೆ ಕೊತ್ತ ಅಮ್ಮಯ್ಯ. ಸ್ನೇಹಿತರೆ ಬೆಡ್ಶೀಟು, ಚಾಪೆ, ತಿರ್ಗಾ ಅವು ದಿಮ್ಮಿನ ಕವರ್ ಏನಿದ್ದು ಬಟ್ಟೆ ಕವರ್ ಅವನ್ನೆಲ್ಲ ತಗೊಂಡು ಹೋಗ್ತೀನಿ ಅಷ್ಟು. ಆಮೇಲೆ ಕುರೇಟಿ ಹೊಡಿತೀನಿ. ನಮ್ಮಮ್ಮ ಇವನ್ನೆಲ್ಲ ವಾಜ್ ತಿರ್ಗಾ ಹಾರಗಳನ್ನೆಲ್ಲ ವಾಶ್ ಮಾಡಿ ಹಾಕುತ್ತಿವಾಗ ಅಲ್ಲೇ ವಾಶ್ ಮಾಡೈತಿ. ಇವಾಗ ಹಾಕುತ್ತಷ್ಟೇ ಹಾರಕ್ಕೆ. ಬಿಸಿಕಾಯ್ತಾ ಇಲ್ಲ ಗೊತ್ತಿಲ್ಲ, ಎಲ್ಲ ಒಳಕ್ಕೆ ಹಾಕ್ಬೇಕು. ನಮ್ಮ ಮೇಕೆ ಮರಿ ಅಲ್ಲೇ ಒರೆಸ್ತದೆ. ಅವು ಮೂರನ್ನ ಇವತ್ತು ಕಳಿಸಿದ್ವಿ, ಅದಕ್ಕೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ತೂರವು. ಇವು ತೂರಲ್ಲ ಅಷ್ಟೊಂದೇನು. ನೀರಿಕ್ಬೇಕು ಇವಾಗ ಕೆಲಸ ಮಾಡಬೇಕು ನಾನು. ಸ್ನೇಹಿತರೆ 3:35 ಆಗಕ್ಕೆ ಬಂದೈತೆ. ಇವಾಗ ಎದ್ದೈತೀನಿ. ಮಲ್ಕೊಂಡಿದ್ದೆ, ಸುಸ್ತಾಗಿತ್ತು. ಹಾಗಾಗಿ ಅಮ್ಮ ಮಗ ನೋಡಿ ಹೆಂಗೆ ಮಲ್ಕೊಂಡಿದ್ದಾರೆ. ಇವರಿಷ್ಟೇ. ನನ್ನಮ್ಮ ಬೈತೈತೆ, ಎಲ್ಲ ಇದ್ರ ಮೇಲೆಲ್ಲ ಮೋಷನ್ ಮಾಡ್ತೈತೆ. ದೊಡ್ಡ ಬೇಕು ಬಿಟ್ಕೋಬೇಡ ಅಂತಂದು. ಆದರೆ ಏನು ಮಾಡೋಕ್ಕಾಗುತ್ತೆ ಬಿಡತ್ತೆ ಅಂತಂದು ಅದು ಕೊಯ್ಯೋಕ್ಕೂ ನನಗೆ ಮನಸ್ಸು ಬರೋಲ್ಲ. ನಮ್ಮಮ್ಮ ಎಲ್ಲ 2 ಸರಿ ಬಿಟ್ಬಿಡುತ್ತೆ. ಬೆಳಿಗ್ಗೆ ಹೆಂಗೆ ಮಾಡಿದ್ದು ಮಲ್ಕೊಂಡಿದ್ದ, ಎಷ್ಟು ಚಂದ ಮಲ್ಕೊಂಡಿದ್ದ ನೋಡೋಕ್ಕೆ ಅನ್ಸತ್ತೆ. ಇವಾಗ ನಾನು ಒಂದು ಸ್ವಲ್ಪ ಕಾಫಿ ಬಿಸಿ ಮಾಡ್ಕೊಂಡು ಕುಡಿದು ಟೀನ ಹೋಗಿ ಕುರಿಟಿ ಕಸ ಮನಿ ಪ್ಲ್ಯಾಂಟ್ ಇಟ್ಸ್ಕೊಂಬಂದಿದ್ದೀನಿ, ಅನ್ನೋದನ್ನ ಹಾಕಬೇಕು. ನಮ್ಮ ಗಿಡದ್ದೆ ಎಳ್ಳಿಕಾಯಿ ನೋಡಿ, ಇದು ಕಂಚು ಎಳ್ಳಿಕಾಯಿ ಎಲ್ಲ ನಾರ್ಮಲ್ ಎಳ್ಳಿಕಾಯಿ ಸಣ್ಣದು ಬಿಟ್ಟಿದೆ. ಒಂದು 4 ಬಿಟ್ಟಿತ್ತು, ಅದರಲ್ಲಿ 1 ಉದ್ರಿದೆ, ಇನ್ನು 3 ಅದರಲ್ಲಿ ಇದ್ದಾವೆ ಗಿಡದಲ್ಲಿ. ಸ್ನೇಹಿತರೆ ಇನ್ನೇನು ಮಣ್ಣು ಇದರಲ್ಲಿ ತುಂಬ್ಕೊಳ್ತೀನಿ. ಇದನ್ನು ತಂದಿದ್ದೀನಿ ಅದಕ್ಕೆ. ಸ್ನೇಹಿತರೆ ಇದೇನೈತೆ, ಇದೆಲ್ಲ ಜಾಗದಲ್ಲಿ ಮಿಶ್ರಿತ ಮಣ್ಣೈತೆ. ಅಂದರೆ ಮಣ್ಣು, ಗೊಬ್ಬರ, ಎಲೆ ಎಲ್ಲ ಕೊಳೆತು ಇದಾಗಿರೋದು ಚೆನ್ನಾಗೈತೆ. ತಿರ್ಗಿ ಕುರಿ ಗೊಬ್ಬರ ಮಿಕ್ಸ್ ಆಗೈತೆ, ತಿರ್ಗಿ ದನಿನ ಗೊಬ್ಬರ ಆ ಕಡೆ, ಅವು ಎಲ್ಲ ಮಿಕ್ಸ್ ಆಗಿ ಗೊಬ್ಬರ ಐತೆ, ಮಿಕ್ಸ್ ಐತೆ ಮಣ್ಣಿಂದ್ರಾಗೆ. ಚೆನ್ನಾಗಿ ಗಿಡಗಳು ಬರ್ತವೆ. ಅದಕ್ಕೆ ಇವನ್ನೆಲ್ಲ ಈ ಥರ ಕಿತ್ತಾಗಿ ನೋಡಿ. ಈ ಮಣ್ಣು ಏನೈತೆ ಎಷ್ಟು ಚೆನ್ನಾಗಿರುತ್ತೆ, ಎಲ್ಲ ಮಿಕ್ಸ್ ಆಗೈತಲ್ಲ, ಮೃದುವಾಗಿರುತ್ತೆ. ಕರೆ ಮಣ್ಣು ಗೊಬ್ಬರಗಳು ಎಲ್ಲ ಮಿಕ್ಸ್ ಆಗೈತೆ. ಇದನ್ನೇ ಇವಾಗ ತುಂಬ್ಕೊಂಡು ಹೋಗ್ತೀನಿ, ನನಗೆ ಎಷ್ಟು ಬೇಕೋ ಅಷ್ಟು. ಸ್ನೇಹಿತರೆ ಇನ್ನೇನು ಮಣ್ಣು ಹಾಕೊಂಬಂದಿದ್ದೀನಿ ನೋಡಿ, ಮಿಶ್ರಿತದ್ದು. ಇವಾಗ ಇದನ್ನೇ ಅದರಲ್ಲಿ ಹಾಕ್ತೀನಿ. ಅದನ್ನು ಫಸ್ಟ್ ಉಳಿಸ್ಬೇಕು. ಇದರಲ್ಲಿ ಕಮಲದ ಗಿಡ ಹಾಕಿದ್ವಿ, ಅದು ಒಂಥರ ಕೊಳ್ತಿದ್ದ ಥರ ಐತೆ. ಇದನ್ನೇನ ಆ ಗೆಡ್ಡೆ ಚೆನ್ನಾಗಿದ್ದರೆ ಇನ್ನೊಂದರಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಚೆನ್ನಾಗಿಲ್ಲ ಅಂದರೆ ಬಿಸಿ ಹಾಕ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಇದನ್ನು ಚೆಲ್ಲಬೇಕು ನೀರನ್ನ. ಹೆಂಗಾಗಿದ್ದಾವೆ ಕರ್ರು, ಭಾಳ ದಿನ ಆಯ್ತಲ್ಲ, ಹಂಗೆ ಆಗಿದೆ. ಎಲ್ಲ ಕೊಳ್ತು ಬಿಟ್ಟೈತೆ ಮಣ್ಣೇನೆ. ಎಲ್ಲ ಬಿತ್ತು, ಎಲ್ಲ ಕರ್ಗಾಯಿತು ಮಣ್ಣು. ಇದರಲ್ಲಿ ಇಲ್ಲಿದೆ ನೋಡೋಣ. ತಳಿರಿ ಊಟಕ್ಕೆ ಕಡ್ಡಿ ತಂದ್ರೆ ಇದು
ಚೆನ್ನಾಗಿದ್ದರೆ ತಗೊಳ್ತೀನಿ ಅದನ್ನು ಪ್ಲೀಸ್ನ. ಚೆನ್ನಾಗೈತವೆ, ಇನ್ನೊಂದಕ್ಕೆ ಹಾಕ್ತೀನಿ. ಎಲ್ಲ ಇವಾಗ ಮೊಳಕೆ ಹೊಡಿತದವ ನೋಡಿ, ಇವೆಲ್ಲ ಮೊಳಕೆ ಅದರಲ್ಲೇ ಎಲ್ಲ ಕೊಳ್ತು ಬಿಟ್ಟೈತೆ. ಏನಕ್ಕೂ ಗೊತ್ತಿಲ್ಲ. ಅಷ್ಟೇ, ಎಲ್ಲ ಕೊಳ್ತೋಗಿದೆ ಸ್ನೇಹಿತರೆ. ಗೆಡ್ಡೆ ಇಲ್ಲ, ಇವೆರಡೇ ಇರೋದು ಗೆಡ್ಡೆ. ಬೇರೆದ್ರಕ್ಕೆ ಹಾಕ್ತೀವಿ ಸಪ್ರೇಟ್. ಇವಾಗ ಇದ್ರಕ್ಕೆ ಆ ಮಣ್ಣೊಯ್ದು ಮನಿ ಪ್ಲ್ಯಾಂಟ್ನ ಹಾಕ್ತೀನಿ ಸ್ನೇಹಿತರೆ. ಇವಾಗ ಇನ್ನೇನು ಮನಿ ಪ್ಲ್ಯಾಂಟನ್ನು ಹಾಕ್ತೀನಿ. ಇದು ನನ್ನ ತಮ್ಮನ ಹತ್ರ ಇತ್ತು ಗಿಡ, ಒಂದು ಸ್ವಲ್ಪ ಇದಕ್ಕಿನ್ನ ಅರ್ಧದಷ್ಟು ಅವನ ಹತ್ರ ಐತಿ. ಇವಾಗ ಇನ್ನು ಅರ್ಧ ನನಗೆ ಕೊಟ್ಟ. ನೆಲದಲ್ಲಿ ಬಿದ್ದಿತ್ತಲ್ಲ ಹಂಗೆ ಎತ್ಕೊಂಡಿತ್ತು. ಇವಾಗ ಇದನ್ನು ಹಾಕ್ತೀನಿ. ಅರ್ಧ ಮಣ್ಣೇನಿತ್ತು ಇದರೆಲ್ಲ ಹಾಕಿ. ಇನ್ನೇನು ಸ್ನೇಹಿತರೆ ಹಾಕೋದೆಲ್ಲ ಆಯ್ತು. ಇವಾಗ ನೀರೊಂದು ಹಾಕ್ಬಿಟ್ರೆ ಮುಗೀತು ಸ್ನೇಹಿತರೆ. ನಿಮ್ಗೊಂದು ವಿಚಾರ ಹೇಳಬೇಕು, ಏನಂದರೆ ನಾವಿವಾಗ ಬದನೆಕಾಯಿ ಬಜ್ಜಿ ಥರ ಮಾಡ್ತೀವಿ. ಅದನ್ನು ಹಸೆದಾಗಿ ಮಾಡ್ಬೋದು. ಯಾವ ರೀತಿ ಅಂದರೆ ಸುಮ್ಮನೆ ಬೇಯಿಸಿ ಉಪ್ಪು ತಿರ್ಗ ಖಾರ ಅಂದರೆ ಹಸ್ರುಗಾಯಿ ಆಯಿತು, ಇಲ್ಲ ಖಾರ ಪುಡಿ ಹಾಕೋದೇ ಅಲ್ಲ. ಹಸ್ರುಗಾಯಿ ಹಾಕ್ತಾರೆ, ಹಸ್ರುಗಾಯಿ ಟೊಮಟಣ ಎಲ್ಲ ಏನಿರುತ್ತೆ ಎಲ್ಲ ಹಾಗೆ ಕಿವುಚೋದು. ಇಲ್ಲಾಂದರೆ ಕರಗುಂಡ ಹರ್ಕೊಂಬಂದು ಹಂಗೆ ಕಿವುಚಿಕ್ಕೋದಷ್ಟೇ ಮಿಕ್ಸ್ ಮಾಡಿ. ಅದನ್ನು ಬಿಟ್ಟರೆ ಒಗ್ಗರಣೆ ಹಾಕಿದರೆ ಈ ಥರ ಹಾಕೋದು, ಎಣ್ಣೆ ಹಾಕಿ ಅದನ್ನೆಲ್ಲ ಒಗ್ಗರಣೆ ಇಕ್ಕೋದು. ಹಸೆ ಬಜ್ಜಿ ಏನಿರುತ್ತೋ ಅದು ಮಧ್ಯಾಹ್ನ ಇಲ್ಲಾಂದರೆ ಬಿಸಿಲೈತಂದರೆ ಸಾಯಂಕಾಲ ಅಷ್ಟೊತ್ತಿಗೆ ಅಳಿಸ್ಬಿಡುತ್ತೆ. ಹಾಗಾಗಿ ಇನ್ನೇನು ಮಾಡ್ತಾರೆ, ಒಗ್ಗರಣೆ ಇಕ್ತಾರೆ. ನಾವಿವತ್ತು ಹಸೆ ಬಜ್ಜಿ ಮಾಡಿದ್ವಲ್ಲ, ಅದಕ್ಕೆ ಚೆನ್ನಾಗೈತೆ ಇಲ್ಲ ನೋಡಿ ನಾನು ಒಗ್ಗರಣೆ ಇಕ್ತಾಯಿದ್ದೀನಿ. ಇದು ಮೇನ್ ವಿಚಾರ. ಇವಾಗ ಉಳ್ಸಪ್ಪೆ ಆಗಲಿ ಹಸೆದು ಮಾಡ್ಬೋದು, ಇಲ್ಲಾಂದರೆ ಸುಮ್ಮನೆ ಹಿಂಗೆ ಒಗ್ಗರಣೆ ಹಾಕ್ಬೋದು. ನಾವು ಒಂದೊಂದು ಟೈಮ್ ಒಗ್ಗರಣೆ ಹಾಕಿರಲ್ಲ, ಆವಾಗ ಸಾಯಂಕಾಲಕ್ಕೆ ಉಳಿದಿದ್ರೆ ಅದನ್ನೇ ಒಗ್ಗರಣೆ ಹಾಕಿ ನೈಟ್ ಟೈಮು ಊಟ ಮಾಡ್ತೀವಿ. ಇದು ಒಂದು ವಿಚಾರ. ಬಾ ಜುವಿ, ಮೈ ಉಜ್ಬೇಕೇನ? ಬರ ಉಜ್ಜುತ್ತೀನಿ ಸ್ನೇಹಿತರೆ. ಇದು ಹೆಂಗೆ ಆಡುತ್ತಂದ್ರೆ ಒಟ್ಟು ಅಲ್ಲೇ ಮೈ ಉಜ್ಬೇಕು. ಜಂಪ್ ಮಾಡೋಕ್ಕಾಗಲ್ಲ, ಆದರೂ ಮಾಡುತ್ತೆ ನೋಡಿ. ಜುವಿ, ಮೈ ಉಜ್ಬೇಕೇನು? ಮೈ ಉಜ್ಬೇಕೇನು? ಜಾಣ ಹೇಳು, ಮುಜ್ಜುತ್ತೀನಿ. ಮನೆ ನೋಡಿ ಸ್ನೇಹಿತರೆ, ಕಡಿಸ್ಕೊಂಡು ಗಾಯ ಮಾಡ್ಕೊಂಡೈತೆ ಕಿವಿ ಹತ್ರ. ತಿರುಗಿ ಇಲ್ಲೊಂದು ಇವಾಗ ಮಾಡ್ಕೊಂಡೈತೆ. ಏನು ಮಾಡಬೇಕು, ನನಗಂತೂ ಬೇವಿನೆಣ್ಣೆ ಅದು ಇದು ಅಂತ ಹಚ್ಚಿ ಸಾಕಾಗೋಗೈತೆ. ಇದಕ್ಕೆ ಹುಷಾರು ಮಾಡೋದ್ರಾಗೆ ಇದ್ದೀನಿ. ಇನ್ನು ಹೆಂಗಾಗಿದೆ ಅದು ಗಾಯ, ವಾಸಿ ಆಗ್ತೈತೆ ಅಂದರೆ. ಆಯ್ತು, ಮೈ ಉಜ್ಜುತ್ತೀನಿ ಹೇಳಪ್ಪ, ಇನ್ನೇನು ಮುಟ್ಟಲ್ಲ. ಓಕೆನಾ? ಮೈ ಉಜ್ಬೇಕೇನು? ಸುಮ್ಮನಿರ್ತೀಯ ಮೈ ಉಜ್ಜಿದ್ರೆ? ಕೈ ಅನ್ನಲ್ಲ. ರೊಂಡಿ ಹೋಗಿತ್ತು ಫ್ರೆಂಡ್ಸ್. ಇವಾಗ ಏನಾಯಿತು, ಉಪ್ಪಿನಕಾವು ಕೊಟ್ಟು ಸರಿ ಮಾಡಿರೋದು 1.5 ತಿಂಗಳು ತನಕ. ಇಲ್ಲಿಗೆ 2 ವರ್ಷದ ದಿಂಚಾಗಿರೋದು, ಆದರೂ ನಡೆದಾಡುತ್ತೆ. ನನಗೆ ಸಾಕಷ್ಟು ಖುಷಿ ಸ್ನೇಹಿತರೆ. ನೋಡಿ ನಮ್ಮ ಡೂಮ್ ಹೆಂಗೆ ಮಾಡ್ತದನ್ನು ಗೊತ್ತಾ, ಸಿನ್ನಾಟ ಆಡೋಕ್ಕೆ. ಇವನು ಸಿನ್ನಾಟ ಜೊತೆಗೆ ಆಡ್ತಿಲ್ಲ. ಡೂ ನಾನು ಅಳ್ತೆ. ಏ ಹಂಗೆ ಮಾಡಬಾರ್ದು. ಯಾರು ಅದನ್ನ ಹೇಳ್ಕೊಟ್ಟಿದ್ದು ನಿನಗೆ? ಹೆಂಗೆ ಮಾಡ್ತಾರೆ ಒಬ್ರು. ಅವನ ಧ್ವನಿನೇ ಹೋಗೈತೆ, ಬಗ್ಲಿ ನಮ್ಮ ಸುವಿದು. ಡೂಮು ನೋಡಿ ಅವನಿಗೆ ಸಿನ್ನಾಟ ಆಡೋಕ್ಕೆ ಇವಾಗ ಚೇಷ್ಟೆ ಮಾಡಬೇಕು ಒಟ್ಟು. ಎಲ್ಲ ಚೂಪಾಗಿದ್ದಾವೆ ಸ್ನೇಹಿತರೆ. ಇದ್ರ ಅಲ್ಲಂತೂ ಹೋಗವ ಅತ್ತಾಗೆ ಸಿನ್ನಾಟ ಯಾಸ್ಗೆ ಆಡೋದು. ನಮ್ಮಮ್ಮ ಬರೀ ಹಿಂಗೆ ಮಾಡೋದು. ಆಟ ಆಡ್ತಿರ್ಬೇಕಾದ್ರೆ ಸರಿಯಾಗಿ ಅಡ್ಡಾಡ್ಬಿಡ್ತಾಳೆ. ಏನು ಡೋಮ, ನಿಮ್ಮ ಅಜ್ಜಿ ಹೆಂಗೆ ಮಾಡ್ತತಮ್ಮ? ಒಯ್ತತ ಅಲ್ಲ ಡೋಮ ಜಂಪ್ ಕೊಡಿಯಪ್ಪ. ಅವ್ರ ಅಮ್ಮನಂಗೆ ಮಾಡ್ತಾನೆ, ಸುಮ್ಮನಿರಲ್ಲ. ಆದರೂ ಖುಷಿ ಒಂಥರ.
ಇವು ಸಿನೆಟ್ ಆಡ್ತಿದ್ರೆ ಒಂಥರ ಖುಷಿ ಆಗುತ್ತೆ. ಇವನು ಯಾಕೋ ಚೇಷ್ಟೆ ಮಾಡ್ತಿಲ್ಲ, ಸುಮ್ಮನೆ ಇದ್ದಾನೆ ಯಾಕೋ. ಡುಮು ಡುಮು ಬಂಗಾರ ಬಂಗಾರ ಅಂದರೆ ಬರಲ್ಲ, ನಮ್ಮ ಚುಕ್ಕ ಇವ ಬರಲ್ಲ. ಸ್ನೇಹಿತರೆ ಇನ್ನೇನು ಹೊತ್ತಾಯ್ತು, ಆಲೆ 6:24 6:15 ಆಗ್ತಾ ಬಂತು. ಇನ್ನೇನು ಕುರಿನ ಸ್ವಲ್ಪ ಹೊತ್ತಿಗೆ ಬರ್ತವೆ ಅಷ್ಟೇ. ಈ ವಾತಾವರಣ ಹಿಂಗಿದೆ ಇವತ್ತು, ಚೆನ್ನಾಗಿದೆ, ಒಂಥರ ಕೂಲಾಗೆ ಇದೆ ವಾತಾವರಣ. ಗಾಳಿ ಬರ್ತಾ ಇದೆ, ಮೋಡ ಅಷ್ಟೊಂದಿಲ್ಲ, ಎಲ್ಲ ಬೆಳ್ಳಗೆ ಐತೆ ಆಕಾಶ. ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ, ಬೈ ಬೈ, ಸಿ ಯು.